ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಬಕ್ರೀದ್ ಹಬ್ಬ ಆಚರಣೆಗೆ ಭರದ ಸಿದ್ಧತೆ ಮಾಡಿರುವ ಚಿಂತಾಮಣಿ ಜಾಮಿಯಾ ಮಸೀದಿ ಕಮಿಟಿ. ತ್ಯಾಗ ಬಲಿದಾನ ಪ್ರತೀಕವಾದ ಬಕ್ರೀದ್ ಹಬ್ಬ ಸೋಮವಾರ ಅಂದರೆ ನಾಳೆ ದೇಶಾದ್ಯಂತ ಆಚರಿಸುತ್ತಿದ್ದು, ಚಿಂತಾಮಣಿ ನಗರದ ಬಾಗೇಪಲ್ಲಿ ವೃತ್ತದಲ್ಲಿರುವ ಈದ್ಗಾ ಮೈದಾನದಲ್ಲಿ ಹಬ್ಬದ ಸಾಮೂಹಿಕ ಪ್ರಾರ್ಥನೆ ಮಾಡಲು ಎಲ್ಲ ಸಿದ್ಧತೆ ನಡೆಸಿದ್ದಾರೆ. ಚಿಂತಾಮಣಿ ನಗರದ ಜಾಮಿಯಾ ಮಸೀದಿಯ ಅಧ್ಯಕ್ಷ ಮುನ್ಸ್ಟಾರ್ ಗೌಸ್ ಪಾಷಾರವರು ಮಾತನಾಡಿ, ನಾಳೆ ಬೆಳಗ್ಗೆ 9 ಗಂಟೆಗೆ ಎಲ್ಲ ಮುಸ್ಲಿಂ ಬಾಂಧವರು ನಗರದ ದೊಡ್ಡಪೇಟೆಯಲ್ಲಿರುವ ಜಾಮಿಯಾ ಮಸೀದಿ ಹತ್ತಿರ ಜಮಾವಣೆ ಆಗಿ ಎಂಜಿ ರಸ್ತೆ ಮುಖಾಂತರ ಮೆರವಣಿಗೆಯಲ್ಲಿ ಸಾಗಿ 9:30 ಗಂಟೆಗೆ ಈದ್ಗಾ ಮೈದಾನಕ್ಕೆ ತಲುಪಿ ಸಾಮೂಹಿಕ ಈದ್ ಪ್ರಾರ್ಥನೆಯನ್ನು ಸಲ್ಲಿಸಬೇಕೆಂದು ತಿಳಿಸಿದರಲ್ಲದೆ, ಈದ್ಗಾ ಮೈದಾನ ಬಳಿ ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಿದ್ದು, ಪಾರ್ಕಿಂಗ್ ಸ್ಥಳದಲ್ಲಿ ವಾಹನಗಳು ನಿಲ್ಲಿಸುವ ಮುಖಾಂತರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕಾಗಿ ಎಂದು ಕೋರಿದರು. ಬಲಿದಾನ ಕೊಡುವ ಮುಸ್ಲಿಂ ಬಾಂಧವರು ತಮ್ಮ ತಮ್ಮ ಮನೆಗಳ ಕಾಂಪೌಂಡ್ ಒಳಗಡೆ ಬಲಿದಾನ ಕೊಟ್ಟು ಸ್ವಚ್ಛತೆಗೆ ಆದ್ಯತೆ ನೀಡಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಕಮಿಟಿಯ ಪದಾಧಿಕಾರಿಗಳಾದ ಶೇಖ್ ಸಾದಿಕ್ ರಿಜ್ವಿ, ಅಕ್ಮಲ್ ಖಾನ್, ಮುಜೀರ್, ಸಿಕಂದರ್, ಸಮೀವುಲ್ಲಾ ಮುಂತಾದವರು ಹಾಜರಿದ್ದರು. ಬೆಳಗ್ಗೆ ಸೋಮವಾರ 9 ಗಂಟೆಗೆ ಚಿಂತಾಮಣಿ ಜಾಮಿಯಾ ಮಸೀದಿಯಿಂದ ಮೆರವಣಿಗೆ ಮುಖಾಂತರ ಬಾಗೇಪಲ್ಲಿ ವೃತ್ತ ಸೇರ್ತೀವಿ. ಇಲ್ಲಿ ಈದ್ಗಾ ಮೈದಾನದಲ್ಲಿ 9:30ಗೆ ನಮಾಜ್ ಇರುತ್ತೆ. ದಯವಿಟ್ಟು ಮುಸ್ಲಿಮ್ಸ್ ಬಾಂಧವರಲ್ಲಿ ವಿನಂತಿ, ಆದಷ್ಟು ಬೇಗ 9:30 ಒಳಗಡೆ ಬಂದು ಮಸೀದಿಯಲ್ಲಿ 9:30 ಒಳಗಡೆ ಬಂದು ಈದ್ಗಾ ಮೈದಾನದಲ್ಲಿ ನಮಾಜ್ಗೆ ಸೇರಬೇಕಾಗಿ ವಿನಂತಿ. ಇನ್ನೂ ಒಂದು ಹೇಳಕ್ಕೆ ಬಯಸ್ತೀನಿ, ವೆಹಿಕಲ್ಗಳನ್ನು ತಮ್ಮ ವೆಹಿಕಲ್ಗಳನ್ನು ಪಾರ್ಕಿಂಗ್ ವ್ಯವಸ್ಥೆ ಒಳಗಡೆ ಮಾಡಿದ್ದೀವಿ. ದಯವಿಟ್ಟು ರೋಡಲ್ಲಿ ಯಾರಿಗೂ ತೊಂದರೆ ಮಾಡಿದ್ರೆ ಎಲ್ಲ ಗಾಡಿಗಳನ್ನ ಪಾರ್ಕಿಂಗಲ್ಲಿ ಒಳಗಡೆ ಇಡಬೇಕಾಗಿ ತಮ್ಮಲ್ಲಿ ವಿನಂತಿ. ಮತ್ತು ಪ್ರತಿಯೊಬ್ಬರು ಮುಸ್ಲಿಮ್ಸ್ ಬಾಂಧವರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ನಾವು ಇವಾಗ ಈ ಬಕ್ರೀದ್ ಹಬ್ಬದಲ್ಲಿ ಬಲಿದಾನದ ಹಬ್ಬ ಇದು. ಈ ಬಲಿದಾನದ ಹಬ್ಬದಲ್ಲಿ ಕುರಿಗಳನ್ನು ಮೇಕೆಗಳನ್ನು ಬಲಿ ಕೊಡ್ತೀವಿ. ಆ ಕುರಿ ಮೇಕೆಗಳನ್ನು ಆದಷ್ಟು ಅವರ ಕಾಂಪೌಂಡ್ನಲ್ಲಿ ಬಲಿದಾನದ ವ್ಯವಸ್ಥೆ ಮಾಡಿಕೊಂಡು ಯಾವುದೇ ರೀತಿಯಾಗಿ ಗಲೀಜು ಮಾಡ್ದಿರ ನೀಟಾಗಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬಲಿದಾನ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ.